ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಒಂದು ಹಂತಕ್ಕೆ ಡಿಕೆ ಶಿವಕುಮಾರ್ ಹೈಕಮಾಂಡ್ನಿಂದಲೇ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡಿದ್ರು. ಡಿನ್ನರ್ ಮೀಟಿಂಗ್ ಮುಂದೂಡಿಕೆಯಾದ ಬೆನ್ನಲ್ಲೇ ಇದೀಗ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಇದೇ ತಿಂಗಳ 13ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಮುಂದಾದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮುಖ್ಯಮಂತ್ರಿಗಳ ಈ ನಡೆ. SC/ST ಶಾಸಕರ ಸಭೆಗೆ ಬ್ರೇಕ್ ಹಾಕ್ತು ಹೈಕಮಾಂಡ್. ಡಿಕೆ ಶಿವಕುಮಾರ್ ಅವರ ದೂರಿನ ಮೇರೆಗೇನೆ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಲಾಯಿತು ಅನ್ನೋ ಚರ್ಚೆ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆದಂತಹ ಡಿನ್ನರ್ ಮೀಟ್, ಅದಾದ ನಂತರ ಪರಮೇಶ್ವರ್ ಅವರು ಕರೆದಿದ್ದ ಔತಣಕೂಟ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ನಲ್ಲಿರೋ ಸಂದರ್ಭದಲ್ಲೇ ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಪಾಲಿಟಿಕ್ಸ್, ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ಬಳಗದವರು, ಅದರಲ್ಲೂ ಅಹಿಂದ ಸಮುದಾಯಕ್ಕೆ ಸೇರಿದ ನಾಯಕರು ಮಾಡ್ತಾ ಇದ್ದ ಈ ಡಿನ್ನರ್ ಪಾಲಿಟಿಕ್ಸ್. ಇದರಿಂದ ಅಲರ್ಟ್ ಆದ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕುವಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾದರು. ಇದರ ಬೆನ್ನಲ್ಲೇ ಶಾಸಕರ ವಿಶ್ವಾಸವನ್ನ ಪಡೆಯುವ ನಿಟ್ಟಿನಲ್ಲಿ ಅನ್ನೋ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಶಾಸಕಾಂಗ ಪಕ್ಷದ ಸಭೆ ಈಗ ಕರೆದಿರೋದ್ರ ಹಿಂದಿನ ಉದ್ದೇಶ ಏನು? ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವುದು. ಸಹಜವಾಗಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಶಾಸಕ ಪಕ್ಷದ ಸಭೆ ಕರೆಯಲಾಗ್ತಾ ಇತ್ತು. ಈಗ SC/ST ಶಾಸಕರ ಸಭೆಯನ್ನ ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಅದನ್ನ ರದ್ದುಪಡಿಸಿದ ಅಂದ್ರೆ DK/ST ದೂರಿನ ಮೇಲೆಗೆ ರದ್ದುಪಡಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಕಾರಕ್ಕೆ ಧುಮುಕಿರುವಂತದ್ದು. ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆಯುವ ಮೂಲಕ ಹೈಕಮಾಂಡ್ಗೆ ಮತ್ತು DK ಶಿವಕುಮಾರ್ಗೆ ಏನಾದ್ರು ಕೂಡ ಸಂದೇಶವನ್ನ ಕೊಡ್ತಾ ಇದಾರ ಅನ್ನುವಂಥದ್ದು ಚರ್ಚೆ ವಿಚಾರ ಆಗಿರುವಂತದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವ ಜೊತೆಗೆ ಶಾಸಕರ ಏನು ಸಭೆ ನಡೆಸುವ ಮೂಲಕ ಮತ್ತೊಂದ್ ಕಡೆ ಹೈಕಮಾಂಡ್ ಕೂಡ ಒಂದು ಸಂದೇಶ ರವಾನೆ ಮಾಡುವಂತ ತಂತ್ರಗಾರಿಕೆ ಇದರಿಂದ ಇದೆಯಾ ಅಂತ ಸಾಕಷ್ಟು ಕುತೂಹಲ ಕರೆಸಿರೋದು. ಇಂದು ಈ ಸಭೆ ಸಂಬಂಧಪಟ್ಟಂತೆ ಎಲ್ಲಾ ಶಾಸಕರು ಕೂಡ ಏನು ನಿರ್ದೇಶನವಾಗಿರುವಂತದ್ದು. ಮುಂದಿನ ಸೋಮವಾರ ಖಾಸಗಿ ಹೋಟೆಲ್ ಶಾಸಕರ ಸಭೆಯಲ್ಲಿ ಎಲ್ಲವೂ ಸಾಕಷ್ಟು ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಬಹಳ ಪ್ರಮುಖವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಜೊತೆಗೆ ಏನು SC/ST ಶಾಸಕರು ಒಂದಷ್ಟು ಬೇಡಿಕೆಗಳಿದ್ವು, ಅವೆಲ್ಲವೂ ಕೂಡ ಒಂದು ಮುಕ್ತವಾಗಿ ಸಮಾಲೋಚನೆ ಆಗುವಂತ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಒಂದು ಹಂತಕ್ಕೆ ಡಿಕೆ ಶಿವಕುಮಾರ್ ಹೈಕಮಾಂಡ್ನಿಂದಲೇ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡಿದ್ರು. ಡಿನ್ನರ್ ಮೀಟಿಂಗ್ ಮುಂದೂಡಿಕೆಯಾದ ಬೆನ್ನಲ್ಲೇ ಇದೀಗ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಇದೇ ತಿಂಗಳ 13ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಮುಂದಾದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮುಖ್ಯಮಂತ್ರಿಗಳ ಈ ನಡೆ. SC/ST ಶಾಸಕರ ಸಭೆಗೆ ಬ್ರೇಕ್ ಹಾಕ್ತು ಹೈಕಮಾಂಡ್. ಡಿಕೆ ಶಿವಕುಮಾರ್ ಅವರ ದೂರಿನ ಮೇರೆಗೇನೆ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಲಾಯಿತು ಅನ್ನೋ ಚರ್ಚೆ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆದಂತಹ ಡಿನ್ನರ್ ಮೀಟ್, ಅದಾದ ನಂತರ ಪರಮೇಶ್ವರ್ ಅವರು ಕರೆದಿದ್ದ ಔತಣಕೂಟ, ಅದರಲ್ಲೂ DK ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ನಲ್ಲಿರೋ ಸಂದರ್ಭದಲ್ಲೇ ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಪಾಲಿಟಿಕ್ಸ್, ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ಬಳಗದವರು, ಅದರಲ್ಲೂ ಅಹಿಂದ ಸಮುದಾಯಕ್ಕೆ ಸೇರಿದ ನಾಯಕರು ಮಾಡ್ತಾ ಇದ್ದ ಈ ಡಿನ್ನರ್ ಪಾಲಿಟಿಕ್ಸ್. ಇದರಿಂದ ಅಲರ್ಟ್ ಆದ DK ಶಿವಕುಮಾರ್ ಅವರು ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕುವಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾದರು. ಇದರ ಬೆನ್ನಲ್ಲೇ ಶಾಸಕರ ವಿಶ್ವಾಸವನ್ನ ಪಡೆಯುವ ನಿಟ್ಟಿನಲ್ಲಿ ಅನ್ನೋ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಶಾಸಕಾಂಗ ಪಕ್ಷದ ಸಭೆ ಈಗ ಕರೆದಿರೋದ್ರ ಹಿಂದಿನ ಉದ್ದೇಶ ಏನು?
ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವುದು. ಸಹಜವಾಗಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಶಾಸಕ ಪಕ್ಷದ ಸಭೆ ಕರೆಯಲಾಗ್ತಾ ಇತ್ತು. ಈಗ SC ಶಾಸಕರ ಸಭೆಯನ್ನ ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಅದನ್ನ ರದ್ದುಪಡಿಸಿದ ಅಂದ್ರೆ DKಶಿ ದೂರಿನ ಮೇಲೆಗೆ ರದ್ದುಪಡಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಕಾರಕ್ಕೆ ಧುಮುಕಿರುವಂತದ್ದು. ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆಯುವ ಮೂಲಕ ಹೈಕಮಾಂಡ್ಗೆ ಮತ್ತು DK ಶಿವಕುಮಾರ್ಗೆ ಏನಾದ್ರು ಕೂಡ ಸಂದೇಶವನ್ನ ಕೊಡ್ತಾ ಇದಾರ ಅನ್ನುವಂಥದ್ದು ಚರ್ಚೆ ವಿಚಾರ ಆಗಿರುವಂತದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವ ಜೊತೆಗೆ ಶಾಸಕರ ಏನು ಸಭೆ ನಡೆಸುವ ಮೂಲಕ ಮತ್ತೊಂದ್ ಕಡೆ ಹೈಕಮಾಂಡ್ ಕೂಡ ಒಂದು ಸಂದೇಶ ರವಾನೆ ಮಾಡುವಂತ ತಂತ್ರಗಾರಿಕೆ ಇದರಿಂದ ಇದೆಯಾ ಅಂತ ಸಾಕಷ್ಟು ಕುತೂಹಲ ಕೆಡ್ತಿರೋದು. ಇಂದು ಈ ಸಭೆ ಸಂಬಂಧಪಟ್ಟಂತೆ ಎಲ್ಲಾ ಶಾಸಕರು ಕೂಡ ಏನು ನಿರ್ದೇಶನವಾಗಿರುವಂತದ್ದು. ಮುಂದಿನ ಸೋಮವಾರ ಖಾಸಗಿ ಹೋಟೆಲ್ ಶಾಸಕರ ಸಭೆಯಲ್ಲಿ ಎಲ್ಲವೂ ಸಾಕಷ್ಟು ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಬಹಳ ಪ್ರಮುಖವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಜೊತೆಗೆ ಏನು SC ಶಾಸಕರು ಒಂದಷ್ಟು ಬೇಡಿಕೆಗಳಿದ್ವು, ಅವೆಲ್ಲವೂ ಕೂಡ ಒಂದು ಮುಕ್ತವಾಗಿ ಸಮಾಲೋಚನೆ ಆಗುವಂತ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಒಂದು ಹಂತಕ್ಕೆ DK ಶಿವಕುಮಾರ್ ಹೈಕಮಾಂಡ್ನಿಂದಲೇ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡಿದ್ರು. ಡಿನ್ನರ್ ಮೀಟಿಂಗ್ ಮುಂದೂಡಿಕೆಯಾದ ಬೆನ್ನಲ್ಲೇ ಇದೀಗ ಶಾಸಕಾಂಗ ಸಭೆ ನಿಗದಿಯಾಗಿದೆ. ಇದೇ ತಿಂಗಳ 13ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಮುಂದಾದ್ರ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮುಖ್ಯಮಂತ್ರಿಗಳ ಈ ನಡೆ. SC ಶಾಸಕರ ಸಭೆಗೆ ಬ್ರೇಕ್ ಹಾಕ್ತು ಹೈಕಮಾಂಡ್. DK ಶಿವಕುಮಾರ್ ಅವರ ದೂರಿನ ಮೇರೆಗೇನೆ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಲಾಯಿತು ಅನ್ನೋ ಚರ್ಚೆ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆದಂತಹ ಡಿನ್ನರ್ ಮೀಟ್, ಅದಾದ ನಂತರ ಪರಮೇಶ್ವರ್ ಅವರು ಕರೆದಿದ್ದ ಔತಣಕೂಟ, ಅದರಲ್ಲೂ DK ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ನಲ್ಲಿರೋ ಸಂದರ್ಭದಲ್ಲೇ ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಪಾಲಿಟಿಕ್ಸ್, ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ಬಳಗದವರು, ಅದರಲ್ಲೂ ಅಹಿಂದ ಸಮುದಾಯಕ್ಕೆ ಸೇರಿದ ನಾಯಕರು ಮಾಡ್ತಾ ಇದ್ದ ಈ ಡಿನ್ನರ್ ಪಾಲಿಟಿಕ್ಸ್. ಇದರಿಂದ ಅಲರ್ಟ್ ಆದ DK ಶಿವಕುಮಾರ್ ಅವರು ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕುವಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾದರು. ಇದರ ಬೆನ್ನಲ್ಲೇ ಶಾಸಕರ ವಿಶ್ವಾಸವನ್ನ ಪಡೆಯುವ ನಿಟ್ಟಿನಲ್ಲಿ ಅನ್ನೋ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಶಾಸಕಾಂಗ ಪಕ್ಷದ ಸಭೆ ಈಗ ಕರೆದಿರೋದ್ರ ಹಿಂದಿನ ಉದ್ದೇಶ ಏನು? ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವುದು. ಸಹಜವಾಗಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಶಾಸಕ ಪಕ್ಷದ ಸಭೆ ಕರೆಯಲಾಗ್ತಾ ಇತ್ತು. ಈಗ SC ಶಾಸಕರ ಸಭೆಯನ್ನ ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಅದನ್ನ ರದ್ದುಪಡಿಸಿದ ಅಂದ್ರೆ DKಶಿ ದೂರಿನ ಮೇಲೆಗೆ ರದ್ದುಪಡಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಕಾರಕ್ಕೆ ಧುಮುಕಿರುವಂತದ್ದು. ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆಯುವ ಮೂಲಕ ಹೈಕಮಾಂಡ್ಗೆ ಮತ್ತು